ಅದಕ್ಕೆ ಇವತ್ತು ನಮ್ಮ ರಾಯರೆಡ್ಡಿ ಅವ್ರಿಗೆ ಅಭಿನಂದನೆ. ಯಾಕಂದ್ರೆ ಅವ್ರು ಹೇಳಿದ್ರು ವಕಫ್ ಅಮೆಂಡ್ಮೆಂಟ್ ಮಾಡ್ರಿ ಅಂತ ಹೇಳಿ. ಮೊನ್ನೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ವಕಫ್ ಹೇಳಕತ್ತೀನಿ, ಜಾಯಿಂಟ್ ವಕಫ್ ಅಮೆಂಡ್ಮೆಂಟ್ ಮಾಡುವುದ್ರ ಸಲುವಾಗಿ ಬಸನಗೌಡ್ರೆ ನನ್ನ ಹೆಸರು ಬಸವರಾಜೆ. ಹಾ, ನೀವು ಪಕ್ಕ ಬಸವಣ್ಣ ಇದ್ಕೊಳ್ರಿ. ಲೋಕಸಭೆಯಲ್ಲಿ ಏನು ಅಮೆಂಡ್ಮೆಂಟ್ ಬಿಲ್ ಇವತ್ತು ತಂದಾರಲ್ಲ, ಅದು ತಂದ ಉದ್ದೇಶ ಈ ವಕಫದಲ್ಲಿ ಏನೇನು ತಿದ್ದುಪಡಿ ಆಗಬೇಕು. ಯಾರ್ದೋ ಆಸ್ತಿ ಟ್ರಿಬ್ಯುನಲ್ ಮುಂದೆ ಹೋದರೆ ರೈತನಿಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ವಾಪಸ್ ಮತ್ತೆ ತಹಸೀಲ್ದಾರು ಎಸಿ ಸರ್ಕಾರ ಏನ್ ಮಾಡ್ಬೇಕು ಹೇಳಿ. ಕರ್ನಾಟಕ ಹೈಕೋರ್ಟ್ ಜಮೀರ್ ಅವರೇ ಅವರೇ ಮಾಡ್ಲಿಕ್ಕೆ ಜಮೀರ್ ನಿಮ್ದೆಲ್ಲ, ನಾವು ಕೇಂದ್ರ ಸರ್ಕಾರ ಮಾಡಬೇಕಾಗಿದೆ. ಫಿನಿಶ್ ಅವ್ರು ಮಾತಾಡಿ ಮುಗಿಸ್ಲಿ. ನಿಮಗೆ ಆಟ ಕಳಿತಂದ್ರೆ ಸರ್ಕಾರ ಎಲ್ಲ ಕೂಡಿ ನಾವು ರೆಸಲ್ಯೂಷನ್ ಮಾಡೋಣ. ನಾಳೆ ಸೋಮವಾರ ಆಯ್ತು. ಕೇಂದ್ರ ಸರ್ಕಾರ ತರುವಂತ ತಿದ್ದುಪಡಿಗೆ ಸರ್ವಾನುಮತದಿಂದ ಹೀಗೆ ಮಾಡೋದು. ಬೇಕಾದ್ರೆ ಮುಖ್ಯಮಂತ್ರಿಗಳು ಒಪ್ಪಿಗೆ ಕೊಟ್ರೆ ಆಯ್ತು. ನಮ್ಮದು ಅಧ್ಯಕ್ಷರೇ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಚೇರ್ಮನ್ ಬಂದಿದ್ರು ಬಿಜಾಪುರಕ್ಕೆ, ಅಧ್ಯಕ್ಷರು ಜಗದಂಬಿಕಾ ಪಾಲ್. ಸರ್ಕಾರದ ಯಾವುದೇ ವೆಚ್ಚ ಇಲ್ಲ, ನಾವು ಹೆಲಿಕಾಪ್ಟರ್ ಮಾಡಿದ್ವಿ, ನಾವು ಇದು ಮಾಡಿ ವ್ಯವಸ್ಥೆ ಮಾಡಿದ್ವಿ. ನಾಳೆ ಅದ್ರ ಬಗ್ಗೆ ಟೀಕೆ ಟಿಪ್ಪಣಿ ಆಗಬಾರ್ದು ಅಂತೇಳಿ ಇಲ್ಲೆಲ್ಲ ನಾವು ಮಾಡಿದಂಥ ಡಾಕ್ಯುಮೆಂಟ್ಸ್ಗಳು ಸುಮಾರು 2,500 ಪೇಜಿನ ಡಾಕ್ಯುಮೆಂಟ್ಸನ್ನು ಜಗದಂಬಿಕಾ ಪಾಲ್ ಅವರು ದಿಲ್ಲಿಗೆ ಹೋಗಿ ಆ ಕಮಿಟಿಗೆ ಕೊಟ್ಟು ಸುಮಾರು 2 ಗಂಟೆ ಅಲ್ಲಿನ ಆಫೀಸರ್ಸ್, ಜಾಯಿಂಟ್ ಸೆಕ್ರೆಟ್ರಿ, ಅಂಡರ್ ಸೆಕ್ರೆಟ್ರಿ ಜೊತೆಗೆ ಅವ್ರು ಹೇಳಿದ್ರು ಇಷ್ಟು ವಕಫ್ ಆ್ಯಕ್ಟ್ದು ಒಂದು ಭಯಾನಕ ಇದೆ ಅನ್ನೋಂಥ ನಮಗೂ ಮಾಹಿತಿ ಇರಲಿಲ್ಲ. ಭಾಳ ಒಳ್ಳೆಯದು ಮಾಡಿದ್ರಿ ಅಂತೇಳಿ ಅಂದರೆ ಅಧ್ಯಕ್ಷರೇ, ಇದರೊಳಗೆ ನಾವು ಯಾರೂ ನಾ ಕೈ ಮುಗಿದು ಕೇಳ್ಕೊತೀನಿ, ಇದೊಂದು ದೊಡ್ಡ ಕರಾಳ ಶಾಸನ ಇದೆ. ಇದನ್ನೇನಾದರೂ ಹೇಳ್ತಾರೆ. ಇವತ್ತು ನಮ್ಮ ಬಗ್ಗೆ ಮಾತಾಡಿದ್ರು ನಮ್ಮ ಇವರು, ಇಲ್ಲ ಇವ್ರು ಹಿಂಗೆ ಹಿಂದೂ ಮುಸ್ಲಿಂ ಮಾಡ್ತಾ ಇದ್ದಾರೆ ಅಂತೇಳಿ. ಮೊನ್ನೆ ಭಾರತೀನಗರದಲ್ಲಿ ಒಂದು ಸಭೆ ಆಯ್ತಾರೆ ಅಧ್ಯಕ್ಷರೇ, ಏನು ಧಮಕಿ ಕೊಟ್ಟರು ಅವರು, ನಿಮ್ಮನ್ನ ಸಂಸದ ಪಾರ್ಲಿಮೆಂಟು ಅಸೆಂಬ್ಲಿ ನಿಮ್ದು ಇರ್ಬೋದು, ಸಡಕ್ ಹಮಾರಾ ಹೇ, ಆಯ್ತು ಮುಗಿಸಿ, ನಿಮ್ದು ಹೊರಗೆ ಬಿಡುದಿಲ್ಲ ಅಂತ ಹೇಳಿದ್ರು. ಯಾಕೆ ಮಾತಾಡ್ದಕ್ಕೆ ನಾವೇನು ಮಾತಾಡಿದ್ವಿ? ಯಾಕೆ ಹೇಳಿದ್ರು ನಾವು 5 ಲಕ್ಷ ಜನರು ಸೇರಿಸಿ ಇದನ್ನು ನಾವು ನೋಡ್ಕೋತೀವಿ ಅಂತ ಹೇಳಿದ್ರು. ಈ ರೀತಿ ಭಾರತದಲ್ಲಿ ನಮ್ಮ ಜಗದಂಬಿಕಾ ಪಾಲ್ ಹೇಳಿದ ಅಧ್ಯಕ್ಷರೇ, ಇವತ್ತು ಪಾರ್ಲಿಮೆಂಟ್ ಏನು ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಇದೆಯಲ್ಲ, ಅಲ್ಲಿ ಈಗ ಎಷ್ಟು ಜನ ಕ್ಲೇಮ್ ಮಾಡ್ತಾ ಇದ್ದಾರೆ? ಕಾನೂನು ಮಂತ್ರಿ ಹೇಳಿದ್ದು ಪಾರ್ಲಿಮೆಂಟ್ನಲ್ಲಿ 9.5 ಲಕ್ಷ. ಇವತ್ತು ಆಯಾ ಸಂಘಟನೆಗಳು ಬಂದು ಕ್ಲೇಮ್ ಮಾಡ್ತಾ ಇರೋದು ಎಷ್ಟಂದ್ರೆ 39 ಲಕ್ಷ ಎಕರೆ ಭಾರತದಲ್ಲಿ ಕ್ಲೇಮ್ ಮಾಡ್ತಾ ಇದೆ. ಅಂದರೆ ಇದು ಎಷ್ಟು ಭಯಾನಕವಾದಂಥ ಕಾನೂನಿದೆ. ಇದರಿಂದ ನಮ್ಮ ದೇಶ ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಮಠ ಮಂದಿರಗಳು ಸುರಕ್ಷಿತವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ದಲಿತ ಜನಾಂಗ ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಮಠ ಮಂದಿರಗಳು ಸುರಕ್ಷಿತವಾಗಿ ಸಾಧ್ಯ ಇಲ್ಲ, ಮುಸ್ಲಿಂ ರೈತರು ಸಹ ಸುರಕ್ಷಿತವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕೆಲವೊಂದು ಜನ ಜಮೀರ್ ಅಹಮದ್ ಖಾನ್ ಅವರು ಒಪ್ಕೊಂಡಾರ, 90% ಮುಸ್ಲಿಂ ಲೀಡರ್ಗಳೇ ಇದರ ಲಾಭ ಹೊಡಿತಾ ಇದ್ದಾರೆ. ಹಾಗಾದ್ರೆ 10% ಯಾರ್ಯಾರು ಅದಾರ? ಅವ್ರು 10% ಹಿಂದೂಗಳು ಇರಬೇಕಲ್ಲ, ಅವ್ರು ಯಾವ ಅನ್ನೋಂಥ ಮುಖವಾಡ ನೀವು ಬೀಜ ಹೊರಗೆ ತೆಗಿಬೇಕಲ್ಲ, ನಿಮ್ಮ ಮುಸ್ಲಿಂ ಜನಾಂಗದವ್ರಿಗೆ ಹೇಳಬೇಕಲ್ಲ, ಇದು ನಮಗೇನು ಲಾಭ ಆಗಿಲ್ಲ, ಇದು ಕೇವಲ ಪಟ್ಟಭದ್ರ ಹಿತಾಸಕ್ತಿಗಳು ಇದರ ಲಾಭ ತಗೋತಾ ಇದ್ದಾರೆ. ಇದನ್ನೇ ಅದೇ ಯಾರವರು ಅನ್ವರ್ ಮಾನಪ್ಪಾಡಿ ವರದಿ ಕೊಟ್ಟರು ಅಧ್ಯಕ್ಷರೇ, 27,000 ಎಕರೆ ಈ ರೀತಿ ಅಕ್ರಮ ಆಗಿದೆ ಅಂತೇಳಿ. 2,70,000 ಕೋಟಿ ರೂಪಾಯಿ ಆಸ್ತಿ ಇವತ್ತು ದುರುಪಯೋಗ ಆಗಿದೆ ಅಂತೆ. ಅದಕ್ಕೆ ನಾನು ಮುಖ್ಯಮಂತ್ರಿಗೆ ವಿನಂತಿ ಮಾಡ್ಕೋತಾ ಇದ್ದೀನಿ, ನೋಟಿಸ್ ಕೊಡಲಾರದೆ ಇರುವಂಥ, ಈ ನೋಟಿಸ್ ಕೊಟ್ಟಿದ್ದು ಇಂಥ ವಾಪಸ್ ತಗೊಂಡೆಲ್ಲ ಮುಖ್ಯಮಂತ್ರಿಗಳೇ, ನಾವು ನೋಟಿಸ್ ವಾಪಸ್ ತೊಗೊಂಡಿವತ್ತು ಅವ್ರಿಗೆ ತಿಳಿಸಲ್ಲ. ಪಾಪ ಎಲ್ಲ ರೈತರಲ್ಲಿ, ಮಠಾಧೀಶರಲ್ಲಿ, ಗುಡಿಗುಂಡಾರದಲ್ಲಿ ಒಂದು ಭಯ ಕಾಡ್ತಾ ಇದೆ. ತಾವು ಮುಖ್ಯಮಂತ್ರಿಗಳೇನು ಆದೇಶ ಮಾಡಿದ್ದೀರಿ, ಎಲ್ಲ ಜಿಲ್ಲೆದು ನೀವು ರಿವ್ಯೂ ಮೀಟಿಂಗ್ ಮಾಡಿ ಎಷ್ಟು ನೋಟಿಸ್ ಕೊಟ್ಟಿದ್ರಿ, ಎಷ್ಟು ವಾಪಸ್ ತೊಗೊಂಡ್ರಿ. ವಿದೌಟ್ ನೋಟಿಸ್ ಇವತ್ತು L1 ನಂಬರ್ ಇದು ಕಾಲಮ್ ನಂಬರ್ L1ದಾಗ ಸೇರಿಸ್ಬಿಟ್ಟಿದ್ದಾರೆ. ಅದಕ್ಕೆ ದಯವಿಟ್ಟು ಇದನ್ನು ಯಾವುದೋ ಒಂದು ಜನಾಂಗದ ವಿರುದ್ಧ ನಾವು ಮಾಡ್ತಾ ಇಲ್ಲ, ಇಡೀ ದೇಶದ ಹಿತದೃಷ್ಟಿಯಿಂದ ಮಾಡ್ಲಕತ್ತೀವಿ. ಈಗಾಗಲೇ ನಮ್ಮ ವಿರೋಧ ಪಕ್ಷ ನಾಯಕರು ಬಹಳ ದೊಡ್ಡ ವಿವರವಾಗಿ ಇಡೀ ರಾಜ್ಯದ ಬೀದರ್ನಿಂದ ಹಿಡಿದು ಚಾಮರಾಜನಗರವಾಗಿನ ಸ್ಥಿತಿ ಹೇಳಿದ್ದಾರೆ. ಅದಕ್ಕೆ ನಾವು ವಿನಂತಿ ಮಾಡ್ಕೊತೀನಿ ಸರ್ಕಾರಕ್ಕೆ, ಇದು ಯಾವುದೋ ಪ್ರತಿಷ್ಠೆಗೆ ಬೀಳಬೇಡ್ರಿ. ಯಾವ ಬಸವರಾಜರ ಹೇಳ್ಯಾರಲ್ಲ, ಇದು ಅಮೆಂಡ್ಮೆಂಟ್ ಮಾಡಲಿಕ್ಕೆ ನಮ್ಮದು ಸ್ವಾಗತ ಮಾಡ್ತೀವಿ ಏನು ಹೇಳ್ಯಾರಲ್ಲ,
ಅದನ್ನೇ ಅಸೆಂಬ್ಲಿಯಲ್ಲಿ ನಾವು ಪಾಸ್ ಮಾಡಿ ಕಳಿಸೋಣ. ಅದೇ ರೀತಿ ನಾವು ಬಸವ ಕಲ್ಯಾಣದಲ್ಲಿ ಏನು ಜಗತ್ತಿನ ಏನು ನಮ್ಮ ಅನುಭವ ಮಂಟಪ ಇತ್ತು ಅದನ್ನು ಮತ್ತೊಮ್ಮೆ ಅನುಭವ ಮಂಟಪ ಅಲ್ಲಿ ನಿರ್ಮಾಣ ಮಾಡಿ ನಿಜವಾಗಿ ನಿಮ್ಮ ಬಸವಣ್ಣವ್ರ ಬಗ್ಗೆ ನಿಜವಾಗಿ ಅನುಭವ ಮಂಟಪದ ಬಗ್ಗೆ ನಿಮ್ಗೆ ಕಳಕಳಿದ್ರೆ ನಿಮ್ಮದೇನಾದರೂ ಧೈರ್ಯ ಇದ್ದರೆ ದಯವಿಟ್ಟು ನಮ್ಮ ಬಸವಣ್ಣವರ ಅನುಭವ ಮಂಟಪವನ್ನು ನಮ್ಮ ಜನಾಂಗಕ್ಕೆ ಬಿಟ್ಟು ಕೊಡ್ಬೇಕಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ ಅಧ್ಯಕ್ಷ.